ಪ್ರೀತಿಸಿ ಮದುವೆ ಆದೆ ನಾನು. ದುಡ್ಡು ಬೇಕೇ ಬೇಕು ಅಂತ ಹಠ ಮಾಡ್ತಾನೆ. ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಿ ನಾನು? ತ್ರಿಪುರ, ಈ ತ್ರಿಪುರ ಎಲ್ಲೇ ಹೋದೆ? ಎಷ್ಟೊಂದು ಕೆಲಸ ಬಾಕಿ ಇದೆ. ಲಕ್ಷ್ಮಿ ಬರೋದ್ರೊಳಗೆ ಅಕ್ಕಿ ರೊಟ್ಟಿ ರೆಡಿ ಮಾಡ್ಬೇಕು. ಬೇಗ ಬಾ. ಇವತ್ತು ಸಂಜೆ 75,000 ತಂದು ಕೊಟ್ಟೆ ಕೊಡ್ತಾಳೆ ನನ್ನ ಕೈಗೆ. ಇವತ್ತು ಲಕ್ಷ್ಮಿ ಜೊತೆ ಈ ಮನೆಗೆ ಧನಲಕ್ಷ್ಮಿನೂ ಬರ್ತಾಳೆ, ಗ್ಯಾರಂಟಿ. ಅಪ್ಪ ದೇವ್ರೆ, ನನ್ನ ಸಮಸ್ಯೆಗೆ ಇಷ್ಟು ಬೇಗ ಪರಿಹಾರ ಕೊಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಲಕ್ಷ್ಮಿ, ನಿನಗೆ ಬರೋ ಸಂಬಳದಲ್ಲಿ ನನ್ನ ಸಮಸ್ಯೆ ಬಗೆಹರಿಯುತ್ತೆ ಅಂತಂದರೆ ಅಕ್ಕಿ ರೊಟ್ಟಿ ಅಲ್ಲ ಕಣೆ, ಹೋಳಿಗೆನೇ ಮಾಡಿಬಿಡ್ತೀನಿ. ಹತ್ತು ಕೋಕಿಲ, ಥ್ಯಾಂಕ್ ಯು ಸೋ ಮಚ್ ಬಾವ. ಇವತ್ತೇನಾದ್ರು ನೀವು ಬರ್ದಲೇ ಇದ್ದಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಆಯ್ತು, ಮೊದ್ಲು ಅಳೋದು ನಿಲ್ಸು. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಬಾವ. ಅದಕ್ಕೆ ಲಾಸ್ಟ್ ಮೂಮೆಂಟಲ್ಲೆಲ್ಲ ನಿಮಗೆ ಹೇಳ್ಬೇಕಾಯ್ತು. ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಬಾವ. ಅಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲ ನನಗೆ ಹೇಳೋದು. ಇಲ್ಲ ಅಂದ್ರೆ ಏನಾಗಿರೋದು? ಫ್ಯಾಮಿಲಿ ಅಂದ್ರೆ ಏನಕ್ಕೆ ಇರೋದು? ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಕ್ಕೆ ಅಂತ ಅಲ್ವಾ? ಸಾರಿ ಬಾವ, ನಂಗೆ ಆಗಿದ್ದ ಭಯಕ್ಕೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಿರ್ಲಿಲ್ಲ. ಮೊದಲು ನೀನು ಅಳೋದು ನಿಲ್ಸು. ಇದ್ರಲ್ಲಿ ಭಯ ಪಡೋದಕ್ಕೆ ಏನೂ ಇಲ್ವೇ ಇಲ್ಲ. ನೀವು ಹೆಣ್ಮಕ್ಳು ಈ ಥರ ಭಯ ಪಡೋದಕ್ಕೇನೆ ಈ ಪೊರ್ಕಿಗಳು ಈ ಥರ ಆಟ ಆಡ್ಸೋದು. ತಪ್ಪೇ ಮಾಡಿಲ್ಲ ಅಂದಮೇಲೆ ಏನಕ್ಕೆ ಭಯ ಪಡಬೇಕು? ಮೊದಲನೇ ದಿನನೇ ನೀನು ಭಯ ಪಡದೆ ಪೊಲೀಸ್ಗೆ ಎಲ್ಲ ಹೇಳ್ತೀನಿ ಅಂದಿದ್ರೆ ಅವನು ನಿನ್ನನ್ನು ಅವತ್ತೇ ಬಿಡ್ತಿದ್ದ. ಆದ್ರೆ ಇದನ್ನೆಲ್ಲ ನೋಡಿದ್ಮೇಲೆ ಭಯ ಪಡ್ದೆ ಹೇಗಿರ್ಲಿ ಬಾವ? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ ಅನ್ಸಲ್ವಾ? ಅನ್ಸೋದಿಲ್ಲ ಅಂತ ಯಾರು ಹೇಳಿದ್ದು? ಅನ್ಸಿದ ತಕ್ಷಣ ಬೇರೆಯವ್ರ ಹತ್ರ ಹೇಳ್ಕೋಬೇಕು, ಅವಾಗ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ. ಒಂದಂತೂ ನೆನ್ಪಿಡ್ಕೋಕಿಲ್ಲ, ಈ ಥರ ಆದಾಗ ಅಥವಾ ಏನೇ ಪ್ರಾಬ್ಲಮ್ ಆದ್ರು ಈ ನಿನ್ನ ಅಕ್ಕ ಭಾವ ಯಾವಾಗಲೂ ಇರ್ತಾರೆ ಅನ್ನೋದನ್ನ ಮರಿಬೇಡ. ಅಯ್ಯೋ, ಇದೇನು ರೂಮಾ, ಕಸದ ತೊಟ್ಟಿನ? ಒಂದು ಸ್ವಲ್ಪನೂ ನೀಟಾಗಿ ಇಟ್ಕೊಳಕ್ಕಾಗಲ್ವಲ್ಲ ಈ ಹುಡುಗಿರಿಗೆ? ಇವತ್ತು ನೀಟಾಗಿಟ್ರೆ ನಾಳೆ ಮತ್ತೆ ಅದೇ ಕಥೆ. ಇಬ್ರಿಗೂ 4 ಕತ್ತೆ ವಯಸ್ಸಾಗಿದೆ, ಆದರೂ ರೂಮನ್ನು ನೀಟಾಗಿ ಇಟ್ಕೊಳಕ್ಕೆ ಬರಲ್ಲ. ಯಾವಾಗ ಬುದ್ಧಿ ಕಲಿತಾರೋ ಏನೋ, ಆ ದೇವ್ರಿಗೆ ಗೊತ್ತು. ಹಾಂ, 1000 ರೂಪಾಯಿ ಕೊಟ್ಟು ಬುಕ್ಸ್ಗಳು ತೊಗೊಂಬರೋದು, ಬುಕ್ಸ್ಗಳ ಗತಿ ನೋಡಿದ್ರೆ ಹೀಗೆ. ಏ ನಿಖಿಲ, ಓದ್ಕೋತಾ ಇದ್ದೀನಿ. ಏನಮ್ಮ? ಏಯ್ ಬಾರ ಇಲ್ಲಿ. ಏನಮ್ಮ ನಿಂದು? ನನ್ನ ಓದ್ಕೊಳಕ್ಕೂ ಬಿಡಲ್ಲ ಅಂತೀಯಲ್ಲ. ಅದರಲ್ಲಿ ಒಂದು ಪುಸ್ತಕನಾದರೂ ತೆಗೆದು ಓದಿದ್ಯೇನೆ ನೀನು? ಅದೆಲ್ಲ ಇನ್ಮೇಲೆ ಓದ್ಬೇಕಾಗಿರೋದಮ್ಮ. ಅಷ್ಟಕ್ಕೂ ಅದ್ರಲ್ಲಿರೋದೆಲ್ಲ ನಂದೊಬ್ಬಳ್ದೆ ಅಲ್ಲ, ಕೋಕಿಲಂದು ಇದೆ. ಯಾವಾಗ ನೋಡಿದ್ರು ನೀನು ನನಗೆ ಬೈತಿರ್ತೀಯ. ಎಷ್ಟಾದ್ರೂ ನಾನು ನಿನಗೆ ರೋಡಲ್ಲಿ ಸಿಕ್ಕಿರೋ ಹುಡುಗಿ ಅಲ್ವಾ, ಅದಕ್ಕೆ ಹಿಂಗಾಡ್ತೀಯ. ಈ ನಾಟಕಕ್ಕೇನು ಕಡಿಮೆ ಇಲ್ಲ. ಇವತ್ತು ಮರ್ಯಾದೆನಲ್ಲಿ ನಂಗೆ ಮನೆ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡು, ಆಯ್ತಾ? ಇನ್ನು ಈ ಬಟ್ಟೆ ಕವರ್ಡ್ ಓಪನ್ ಮಾಡಿಲ್ಲ, ಅದು ನೋಡ್ರೆ ನಂಗೆ ಹಾರ್ಟ್ ಅಟ್ಯಾಕೇ ಆಗುತ್ತೋ ಏನೋ. ತಗೋ ಬಟ್ಟೆ ಮಡಚು. ಅಯ್ಯೋ ದೇವ್ರೆ, ಏನೇ ಇದು? ಬಟ್ಟೆಗಳು. ಬಟ್ಟೆ ಸರಿ, ಒಗ್ದಿರೋ ಬಟ್ಟೆಗಳನ್ನ ನೀಟಾಗಿ ಐರನ್ ಮಾಡಿ ಜೋಡಿಸ್ತಾನೆ ಇಟ್ಕೋಬೇಕು. ಅಯ್ಯೋ, ಏನೇ ಇದು?